ನಾವು ಪ್ರಿವಿಯಸ್ ವಿಡಿಯೋದಾಗ ಎರರ್ಸ್ ಅಂದ್ರೆ ಏನಂತ ಹೇಳಿ ನೋಡಿದ್ವಿ. ಎರರ್ಸ್ ಯಾವಾಗ ಆಕರ್ ಆಕವತ್ತಂದ್ರ JVM ಎನ್ವೈರ್ಮೆಂಟಲ್ ಏನಾರ ಇಶ್ಯೂ ಇತ್ತು ಅಂತಂದ್ರೆ ಅವಾಗ ಎರರ್ ಆಕರ್ ಆಗ್ತಾವ. ಫಾರ್ ಎಕ್ಸಾಂಪಲ್ ಔಟ್ ಆಫ್ ಮೆಮರಿ ಎರರ್, ಸ್ಟ್ಯಾಕ್ ಓವರ್ಫ್ಲೋ ಎರರ್, ನೋ ಕ್ಲಾಸ್ ಡೆಫ್ ಫೌಂಡ್ ಎರರ್. ಈ ರೀತಿ ಎನ್ವೈರ್ಮೆಂಟ್ ದಾಗ ಏನಾರ ಇಶ್ಯೂ ಇದ್ದಾಗ ಎರರ್ ಆಕರ್ ಆಕಾವ. ನಾವ ವಿದಿನ ಪ್ರೋಗ್ರಾಮ್ ನಾವ್ ಇವನ್ನ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ ಅಂತಂದ್ರೆ ಇವು ಎರರ್ ಆಕರ್ ಆಯ್ತಂದ್ರೆ ನಾವ್ ಏನಾರ ಸರ್ಟನ್ ಆಕ್ಷನ್ ತಗೋಬೇಕ ಅಂತ ಹೇಳಿ ಏನಾರ ನಾವು ಟ್ರೈ ಮಾಡಕ್ ಆಗಂಗಿಲ್ಲ. ಇವನ್ನ ನಾವ ಬೇಸಿಕಲಿ ವಿದಿನ್ ಪ್ರೋಗ್ರಾಮ್ ನಾವು ಹ್ಯಾಂಡಲ್ ಮಾಡಂಗಿಲ್ಲ. ಫೇರ್ ಆಸ್ ಎಕ್ಸೆಪ್ಷನ್ ಯಾವಾಗ ಆಕರ್ ಆಗ್ತಾವ ಅಂತಂದ್ರ ಪ್ರೋಗ್ರಾಮ್ದಾಗ ನಾವು ಬರ್ದಿರುವಂತ ಪ್ರೋಗ್ರಾಮ್ದಾಗ ಏನಾರೇ ಇಶ್ಯೂ ಇದ್ದಾಗ ಬೇಸಿಕಲಿ ಇವ ಎಕ್ಸೆಪ್ಷನ್ ಆಕರ್ ಆಗ್ತಾವ. ನಾವ ವಿದಿನ್ ಪ್ರೋಗ್ರಾಮ್ ಇವನ್ನ ಹ್ಯಾಂಡಲ್ ಮಾಡಿ ನಾರ್ಮಲ್ ಫ್ಲೋ ಆಫ್ ದ ಎಕ್ಸಿಕ್ಯೂಷನ್ ನ ಎನ್ಶೂರ್ ಮಾಡಬಹುದು. ಯಾವ್ಯಾವ ಎಕ್ಸೆಪ್ಷನ್ ಅದಾವ ಅಂತಂದ್ರ ನಲ್ ಪಾಯಿಂಟರ್ ಎಕ್ಸೆಪ್ಷನ್, ಇಲ್ಲಿಗಲ್ ಆರ್ಗ್ಯುಮೆಂಟ್ ಎಕ್ಸೆಪ್ಷನ್, IO ಎಕ್ಸೆಪ್ಷನ್, ಇವ ಎಕ್ಸಾಂಪಲ್ ಆಫ್ ಎಕ್ಸೆಪ್ಷನ್. ಸೊ ಡಿಫರೆನ್ಸಸ್ ಬಿಟ್ವೀನ್ ಎರರ್ ಅಂಡ್ ಎಕ್ಸೆಪ್ಷನ್ ನೋಡೋದಾದ್ರ ರಿಕವರೇಬಲ್ ಎರರ್ ಬಂದು ಅಂತಂದ್ರೆ ಅವನ್ನ ರಿಕವರ್ ಮಾಡ್ಕೊಳಕ್ ಆಗಂಗಿಲ್ಲ. ಎಕ್ಸೆಪ್ಷನ್ ಬಂದು ಅಂತಂದ್ರೆ ನಾವು ಹ್ಯಾಂಡಲ್ ಮಾಡಬಹುದು. ಕಾಸ್ಟ್ ಬೈ JVM ಅಥವಾ ಸಿಸ್ಟಮ್ದಾಗ ಏನಾರ ಇಶ್ಯೂ ಇದ್ದು ಅಂತಂದ್ರೆ ಎರರ್ ಬರ್ತಾವ. ಎಕ್ಸೆಪ್ಷನ್ ಯಾವಾಗ ಆಕರ್ ಆಗ್ತಾವ ಅಂತಂದ್ರ ನಮ್ಮ ಬರ್ದಿರುವಂತ ಪ್ರೋಗ್ರಾಮ್ದಾಗ ಏನಾರ ಲಾಜಿಕಲ್ ಇಶ್ಯೂ ಇದ್ದಾಗ ಎಕ್ಸೆಪ್ಷನ್ ಆಕರ್ ಆಗ್ತಾವ. ಎಕ್ಸಾಂಪಲ್ಸ್ ಯಾವ್ಯಾವ ಅಂತಂದ್ರ ಎರರ್ಕ ಔಟ್ ಆಫ್ ಮೆಮರಿ ಎರರ್, ಸ್ಟ್ಯಾಕ್ ಓವರ್ಫ್ಲೋ ಎರರ್. ಎಕ್ಸೆಪ್ಷನ್ ಎಕ್ಸಾಂಪಲ್ ಅಂತಂದ್ರ ನಲ್ ಪಾಯಿಂಟರ್ ಎಕ್ಸೆಪ್ಷನ್, IO ಎಕ್ಸೆಪ್ಷನ್. ಹ್ಯಾಂಡ್ಲಿಂಗ್ ಎರರ್ನ ನಾವು ಹ್ಯಾಂಡಲ್ ಮಾಡಂಗಿಲ್ಲ, ಎಕ್ಸೆಪ್ಷನ್ ನಾವು ಹ್ಯಾಂಡಲ್ ಮಾಡ್ತೀವಿ. ಎಕ್ಸೆಪ್ಷನ್ ದಾಗ ಮೇನ್ಲಿ ಎರಡು ಟೈಪ್ ಆಫ್ ಎಕ್ಸೆಪ್ಷನ್ ಅದಾವ, ಚೆಕ್ಡ್ ಎಕ್ಸೆಪ್ಷನ್ ಆಮೇಲೆ ಅನ್ಚೆಕ್ಡ್ ಎಕ್ಸೆಪ್ಷನ್. ಸೊ ಚೆಕ್ಡ್ ಎಕ್ಸೆಪ್ಷನ್ ಅಂತಂದ್ರೆ ಕಂಪೈಲ್ ಟೈಮ್ ದಾಗ ಕಂಪೈಲರ್ ನ ಹೇಳ್ತೈತಿ ಎಕ್ಸೆಪ್ಷನ್ ನೀನ್ ಹ್ಯಾಂಡಲ್ ಮಾಡ್ಬೇಕಾ ಅಂತ ಹೇಳಿ, ಅದಕ್ಕೆ ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಎಕ್ಸಾಂಪಲ್ ಆಫ್ ದ ಚೆಕ್ಡ್ ಎಕ್ಸೆಪ್ಷನ್ ಅಂತಂದ್ರೆ ಯಾವ್ಯಾವ ಅಂದ್ರೆ IO ಎಕ್ಸೆಪ್ಷನ್, SQL ಎಕ್ಸೆಪ್ಷನ್, ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್, ಇಂಟರಪ್ಟೆಡ್ ಎಕ್ಸೆಪ್ಷನ್. ನಾವ ಇದನ್ನ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಾ ಇಲ್ಲಿ ಏನ್ ಮಾಡಾಕತ್ತೀನಿ ಅಂತಂದ್ರ IO ಎಕ್ಸಾಂಪಲ್ ಅಂತೇಳಿ ಒಂದು ಕ್ಲಾಸ್ ಬರ್ತೀನಿ. ಈ ಕ್ಲಾಸ್ ಒಳಗಡೆ ರೀಡ್ ಫೈಲ್ ಅಂತ ಹೇಳಿ ಬಂದ ಮೆಥಡ್ ಬರ್ಕೊಂತೀನಿ. ಸೊ ಈ ರೀಡ್ ಫೈಲ್ ಏನ್ ಮಾಡಾಕತೈತಿ ಅಂತಂದ್ರ ಬೇಸಿಕಲಿ ಫೈಲ್ ನ ರೀಡ್ ಮಾಡಾಕ ಟ್ರೈ ಮಾಡಾಕತೈತಿ. ಅದ್ರ ಸಲುವಾಗಿ ನಾನ ಫೈಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂತೀನಿ, ನ್ಯೂ ಫೈಲ್ ಅಂತೇಳಿ ಇಲ್ಲೇ ಫೈಲ್ ಪಾತ್ ಕೊಡಾಕತ್ತೀನಿ. ನಾನು ಒಂದ ಡಮ್ಮಿ ಫೈಲ್ ಪಾತ್ ನ ಕೊಡಾಕತ್ತೀನಿ ನಾನು. ಆಮೇಲೆ ಫೈಲ್ ರೀಡರ್ ಇದನ್ನ ಬೇಸಿಕಲಿ ಫೈಲ್ ರೀಡ್ ಮಾಡಾಕ ಯೂಸ್ ಮಾಡ್ಕೋತೀವಿ. ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತ ಫೈಲ್ ಆಬ್ಜೆಕ್ಟ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವಿ. ಸೊ ಇಲ್ಲಿ ನಮ್ಗೆ ಎರರ್ ಕೊಡಾಕತೈತಿ ಲೈನ್ ನಂಬರ್ 13. ಏನ್ ಹೇಳಾಕತೈತಿ ಅಂತಂದ್ರ ಬೇಸಿಕಲಿ ಅನ್ಹ್ಯಾಂಡಲ್ಡ್ ಎಕ್ಸೆಪ್ಷನ್ ಟೈಪ್ ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ನೀವು ಹ್ಯಾಂಡಲ್ ಮಾಡ್ಬೇಕಂತ ಹೇಳಾಕ್ತೈತಿ. ನಮ್ಗೆ ಇದು ಕಂಪೈಲ್ ಮಾಡಾಕ ಬಿಡಂಗಿಲ್ಲ. ಇವಕ್ಕೆ ಏನಂತ ಕರೀತಾರಂತಂದ್ರ ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಸೊ ಇದನ್ನ ನಾನು ರನ್ ಮಾಡಕ್ ಟ್ರೈ ಮಾಡಿದ್ರ ನಮ್ದು ಕಂಪೈಲೇಷನ್ ಆಗಂಗಿಲ್ಲ, ಯಾಕಂದ್ರೆ ಕಂಪೈಲರ್ ನ ಕಂಪ್ಲೀಟ್ ಮಾಡಾಕತೈತಿ. ಇದನ್ನ ಹ್ಯಾಂಡಲ್ ಮಾಡುವಂತ ನಮಗ್ ಫೋರ್ಸ್ ಮಾಡಾಕತೈತಿ. ಇವಕ್ಕೆ ಏನಂತ ಕರೀತಾರಂತಂದ್ರ ಕಂಪೈಲ್ ಟೈಮ್ ಎಕ್ಸೆಪ್ಷನ್ ಅಥವಾ ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಇವ್ ಎದಕ್ ಆಕರ್ ಆಕಾವಂದ್ರ ಇದೇನ್ ಮೆಥಡ್ ಯೂಸ್ ಮಾಡಾಕತ್ತೀವಿ ನಾವು ಫೈಲ್ ರೀಡರ್ ಅನ್ನುವಂಥದ್ದು ಏನ್ ಕನ್ಸ್ಟ್ರಕ್ಟರ್ ನಾವ ಯೂಸ್ ಮಾಡಾಕತ್ತೀವಲ್ಲ, ಬೇಸಿಕಲಿ ಇದ ಕ್ಲಾಸ್ ಇದ್ದ ಕನ್ಸ್ಟ್ರಕ್ಟರ್ ಯೂಸ್ ಮಾಡಾಕತ್ತೀವಿ ನಾವು. ಇದಕ್ಕ ಫೈಲ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವಿ ನಾವು, ಫೈಲ್ ಆಬ್ಜೆಕ್ಟ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವಿ. ಈ ಕನ್ಸ್ಟ್ರಕ್ಟರ್ ನೋಡಿದ್ರ ನಾವ ಇಲ್ಲೊಂದು ಕೀವರ್ಡ್ ಬರ್ದಾರ. ಇದನ್ ಜಾವಾದವ್ರು ಏನ್ ಮಾಡ್ಯಾರ, ಈ ಮೆಥಡ್ಗೆ ಒಂದು ಕೀವರ್ಡ್ ಬರ್ದಾರ, ಥ್ರೂ ದ ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತ ಹೇಳಿ ಬರ್ದಾರ. ಇದು ಫೈಲ್ ನಾಟ್ ಫೌಂಡ್ ಅನ್ನುವಂತ ಎಕ್ಸೆಪ್ಷನ್ ಏನೈತಲ್ಲ, ಬೇಸಿಕಲಿ ಇಟ್ ಎಕ್ಸ್ಟೆಂಡ್ಸ್ IO ಎಕ್ಸೆಪ್ಷನ್. ಸೊ ಇದು IO ಎಕ್ಸೆಪ್ಷನ್ ನೋಡಿದ್ರೆ ಇದೇನ್ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ, ಎಕ್ಸೆಪ್ಷನ್ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಚೆಕ್ಡ್ ಎಕ್ಸೆಪ್ಷನ್ ಇದೆ, ಹೌದಾ. ಸೊ ಇಲ್ಲಿ ಥ್ರೋಸ್ ಅನ್ನುವಂತ ಕೀವರ್ಡ್ ಇರೋದ್ರಿಂದ ಬೇಸಿಕಲಿ ಇದು ಥ್ರೋಸ್ ಅನ್ನುವಂತ ಕೀವರ್ಡ್ ನಾವ ಈ ಫೈಲ್ ಇರೋದ್ರಿಂದ ಇದೇನ್ ಮಾಡಾಕತೈತಿ, ನಮ್ಗೆ ಫೋರ್ಸ್ ಮಾಡಾಕತೈತಿ ನಾವ್ ಇದನ್ನ ಹ್ಯಾಂಡಲ್ ಮಾಡಬೇಕಾದ ಕಂಪೈಲ್ ಟೈಮ್ ಅಂತ ಹೇಳಿ. ಇವಕ್ಕ ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಸೊ ಇದನ್ನ ಯಾವ ರೀತಿ ಫೋರ್ಸ್ ಮಾಡಾಕತ್ತೀವಿ ಅಂತಂದ್ರೆ ನಾವೇನ್ ಮಾಡಾಕತ್ತೀವ, ಈ ಫಂಕ್ಷನ್ ಯೂಸ್ ಮಾಡಾಕ್ತಿವಿ. ಸೊ ವಿ ಆರ್ ದ ಕಾಲರ್ ಆಫ್ ದ ಫಂಕ್ಷನ್. ಆದ್ರೆ ಈ ಫಂಕ್ಷನ್ ಹೆಡರ್ ದಾಗ ನಾವ್ ಏನ್ ಮಾಡಾಕತ್ತಾರ, ಜಾವಾ ಅಂದ್ರೆ ನಾವಂತಂದ್ರೆ ಜಾವಾ ಯಾರು ಬರ್ತಾರಲ್ಲ, ಬೇಸಿಕಲಿ ಹೂ ರೋಡ್ ದಿಸ್ ಫಂಕ್ಷನ್ ಅಲ್ಲ, ಅವ್ರ ಏನ್ ಮಾಡಾಕತ್ತಾರ, ಫೋರ್ಸ್ ಮಾಡಾಕತ್ತಾರ. ಹೆಂಗ್ ಫೋರ್ಸ್ ಮಾಡಾಕತ್ತಾರ, ಈ ಎಕ್ಸೆಪ್ಷನ್ ನೀವು ಹ್ಯಾಂಡಲ್ ಮಾಡ್ಕೊಳ್ಬೇಕು. ಯಾವಾಗ ಈ ಕೋಡ್ ನ ನೀವು ಯೂಸ್ ಮಾಡ್ಕೊಳ್ತಿರಲ್ಲ ಅವಾಗ ಈ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ಕೊಳ್ಬೇಕಂತೇಳಿ ಅವರ ಥ್ರೋಸ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಹೇಳಾಕತ್ತಾರ. ಅದ್ರ ಸಲುವಾಗಿ ನಮಗ ಇದನ್ನ ಬರೆದ ತಕ್ಷಣ ನಮ್ಗೇನ್ ಬರಾಕತೈತಿ, ಕಂಪೈಲರ್ ಎರರ್ ಬರಾಕತೈತಿ. ಸೊ ಇದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರ ಬೇಸಿಕಲಿ ಎರಡು ವೇದಾಗ ಹ್ಯಾಂಡಲ್ ಮಾಡ್ಕೋಬೇಕು.
ನಾವಿಲ್ಲಿ ನೋಡಿದ್ರೆ ಏನ್ ಹೇಳಾಗತೈತಿ, ಇದನ್ನ ಎಕ್ಸೆಪ್ಷನ್ ರಿಸಾಲ್ವ್ ಮಾಡ್ಕೊಳಕ ಒಂದೇದ್ ಏನ್ ಹೇಳಾಗ್ತೈತಿ, ಆಡ್ ಥ್ರೋಸ್ ಡಿಕ್ಲರೇಷನ್ ಹೇಳ್ತಾರೆ ಒಂದ್ ಹೇಳಾಗ್ತೈತಿ, ಇಲ್ಲ ಅಂತಂದ್ರೆ ಇನ್ನೊಂದ್ ಏನ್ ಹೇಳಾಗ್ತೈತಿ, ಸರೌಂಡ್ ವಿತ್ ಅ ಟ್ರೈ ಆರ್ ಕ್ಯಾಚ್ ಅಂತ ಹೇಳಾಕತೈತಿ. ನಾವು ಇವು ಎರಡೂನು ಒನ್ ಬೈ ಒನ್ ನೋಡೋಣ ಅಂತ. ಫಸ್ಟ್ ನಾವ ಟ್ರೈ ಕ್ಯಾಚ್ ನೋಡೋಣ ಅಂತ. ಸೊ ಇಲ್ಲೇನ್ ಮಾಡಿ ನಾನ ಬೇಸಿಕಲಿ ಸೇಮ್ ಕೋಡನ್ನ ಐತಿ, ಸೇಮ್ ಕೋಡ್ದಾಗ ಏನೈತಿ ರೀಡ್ ಫೈಲ್ ಐತಲ್ಲ, ರೀಡ್ ಫೈಲ್ದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ಬೇಸಿಕಲಿ ಈ ಲೈನ್ ಮ್ಯಾಗ ಇಲ್ಲಿ ಏನ್ ಎರರ್ ಬಂತಲ್ಲ, ಇಲ್ಲೇ ನಾನ ಸರೌಂಡ್ ವಿತ್ ಟ್ರೈ ಕ್ಯಾಚ್ ಅಂತ ಹೇಳಿ ಮಾಡಿದೆ. ಅವಾಗ ನಮ್ ಕೋಡ್ ಈ ರೀತಿ ಬರ್ತೈತಿ. ಹೌದಾ, ಇದು ಟ್ರೈ ಆಮೇಲೆ ಕ್ಯಾಚ್ ಇವೆರಡು ಏನಂತಂದ್ರೆ ಕೀವರ್ಡ್ ರಿಲೇಟೆಡ್ ಟು ಎಕ್ಸೆಪ್ಷನ್. ಸೊ ಈ ಟ್ರೈದಾಗ ನಾವ ಕೋಡ್ ಬರಿತೀವಿ. ಯಾಕೆ ಕೋಡ್ ಬರಿತೀವಿ ಅಂತಂದ್ರೆ ಯಾಕೆ ಕೋಡ್ ಬರೆದ್ರೆ ಎಕ್ಸೆಪ್ಷನ್ ಬರ್ತೈತಿ ಅಂತೇಳಿ ನಮ್ಗೆ ಅನಿಸಿತಿಲ್ಲ, ಆ ಬ್ಲಾಕ್ ಆಫ್ ದ ಕೋಡ್ ಅನ್ನ ನಾವು ಟ್ರೈದಾಗ ಬರಿತೀವಿ. ಸೊ ಇಲ್ಲೇನ್ ಬರಾಕ್ತಿವಿ ಅಂದ್ರೆ ಕ್ಯಾಚ್ದಾಗ ಈ ಲೈನ್ ಬರೆದ್ರೆ ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಬರ್ತೈತಿ ಅನ್ನೋದ ನಾವು ಕ್ಯಾಚ್ದಾಗ ಬರ್ದಿರ್ತೀವಿ. ಇಲ್ಲಿ ನೋಡಿದ್ರ ಬೇಸಿಕಲಿ ಫೈಲ್ ರೀಡರ್ದಾಗ ಏನ್ ಮಾಡಾಕತೈತಿ, ಇದ ಫೈಲ್ ನಾಟ್ ಫೌಂಡ್ ಅನ್ನುವಂತ ಎಕ್ಸೆಪ್ಷನ್ ಥ್ರೋ ಮಾಡಾಕತೈತಿ. ಸೊ ಸೇಮ್ ಎಕ್ಸೆಪ್ಷನ್ ನಾವಿಲ್ಲೇ ಕ್ಯಾಚ್ದಾಗ ಬೇಸಿಕ್ ಇದು ಥ್ರೋ ಮಾಡಾಕತೈತಿ, ಇಲ್ಲೇ ನಾವ್ ಅದನ್ನ ಕ್ಯಾಚ್ ಮಾಡಾಕತ್ತೀವಿ. ಒಂಥರ ಇದು ಕ್ರಿಕೆಟ್ದಾಗ ಒಬ್ರು ಬಾಲ್ ಥ್ರೋ ಮಾಡ್ತಾರ, ನಾ ಅದನ್ನ ಕ್ಯಾಚ್ ಮಾಡ್ದಂಗ. ಸಿಮಿಲರ್ಲಿ ಈಗ ಅಪೋಸಿಟ್ ಪ್ಲೇಯರ್ ಯಾವ ಟೈಪ್ ಆಫ್ ಬಾಲ್ ನ ಥ್ರೋ ಮಾಡಾಕತ್ತಾನ ಅದೇ ಟೈಪ್ ಆಫ್ ಬಾಲ್ ನ ಕ್ಯಾಚ್ ಮಾಡ್ಬೇಕಲ್ಲ. ಅದ್ರ ಸಲುವಾಗಿ ಇಲ್ಲಿ ಯಾವ್ದು ಥ್ರೋ ಮಾಡಾಕತ್ತಾರ ಎಕ್ಸೆಪ್ಷನ್ ಅದನ್ನ ನಾನು ಏನ್ ಮಾಡ್ಬೇಕ, ಕ್ಯಾಚ್ ಮಾಡ್ಬೇಕ. ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತ ಹೇಳಿ ಬರಾಕತೈತಿ. ಸೊ ಅದನ್ನ ನಾನು ಇಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೀನಿ ಅಂತಂದ್ರೆ ಇದನ್ನ ನಾನು ನೀಟ್ ವೇದಾಗ ಇಲ್ಲಿ ಬರ್ದೇನೆ. ಸೊ ಇಲ್ಲಿ ಟ್ರೈ ಕ್ಯಾಚ್ ಇಂದ ಸರೌಂಡ್ ಮಾಡೀನಿ. ಸೊ ಟ್ರೈ ಕ್ಯಾಚ್ ಇಂದ ಸರೌಂಡ್ ಮಾಡಿದ ತಕ್ಷಣ ನಮ್ದು ಏನಾಯ್ತು, ಎಕ್ಸೆಪ್ಷನ್ ಹೋಯ್ತು. ಹೌದಾ, ಇನ್ ಕೇಸ್ ಫೈಲ್ ನಾಟ್ ಎಕ್ಸೆಪ್ಷನ್ ಬಂತಂದ್ರೆ ನಾ ಏನ್ ಮಾಡಾಕತ್ತೀನಿ, ಎರರ್ ಲೈನ್ ನ ಪ್ರಿಂಟ್ ಮಾಡಾಕತ್ತೀನಿ, ಫೈಲ್ ನಾಟ್ ಫೌಂಡ್ ಅಂತ ಹೇಳಿ ಫೈಲ್ ನೇಮ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಫೈಲ್ ನಾಟ್ ಫೌಂಡ್ ಆದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಇ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಟ್ರೇಸ್ ಅಂತ ಹೇಳಿ ಒಂದ್ ಮೆಥಡ್ ಕಾಲ್ ಮಾಡಾಕತ್ತೀನಿ. ಇದೇನ್ ಮಾಡಾಕತೈತಿ ಅಂದ್ರೆ ಬೇಸಿಕಲಿ ಇಲ್ಲಿ ತನ ನಮ್ ಮೆಥಡ್ ಏನೇನ್ ಕರೆದೈತಿ ಅವನ್ನೆಲ್ಲಾನು ಲಿಸ್ಟ್ ಮಾಡಿ ಎಲ್ಲಿ ಯಾವ ಪರ್ಟಿಕ್ಯುಲರ್ ಲೈನ್ದಾಗ ಎಕ್ಸೆಪ್ಷನ್ ಬಂದೈತಿ ಅನ್ನುವಂಥದ್ದು ಪ್ರಿಂಟ್ ಮಾಡುವಂತ ಕೆಲಸ ಇದು ಮಾಡತ್ತ. ಈ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಟ್ರೇಸ್ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡಿಬಗ್ಗಿಂಗ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಸೊ ನಮ್ದು ಫೈಲ್ ಏನಾರ ಬರ್ಲಿಲ್ಲ ಸಿಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡಾಕ್ತಿವಿ, ಫೈಲ್ ನಾಟ್ ಫೌಂಡ್ ಅಂತ ಬರೆದ ಆಮೇಲೆ ಈ ಪ್ರಿಂಟ್ ಸ್ಟ್ಯಾಕ್ ಸ್ಟ್ರೇಸ್ ನ ಪ್ರಿಂಟ್ ಮಾಡಿ ಇಲ್ಲಿಂದ ರಿಟರ್ನ್ ಮಾಡಾಕತ್ತೀವಿ. ಇನ್ ಕೇಸ್ ನಾವು ಪಾಸ್ ಮಾಡಿರೋದು ಫೈಲ್ ವ್ಯಾಲಿಡ್ ಇತ್ತಂದ್ರ ಅವಾಗ ನಮ್ದ ಈ ಕ್ಯಾಚ್ ಬ್ಲಾಕ್ ದಾಗ ಬರಂಗಿಲ್ಲ. ಅಂದ್ರೆ ಇದು ಟ್ರೈ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಯ್ತಾ, ಯಾವ್ದು ಎಕ್ಸೆಪ್ಷನ್ ಥ್ರೋ ಆಗ್ಲಿಲ್ಲ ನಮಗ, ಅವಾಗ ನಮ್ದ ಲೈನ್ ನಂಬರ್ 25 ಪ್ರಿಂಟ್ ಆಕೈತಿ, ಫೈಲ್ ಓಪನ್ ಸಕ್ಸಸ್ಫುಲಿ ಅಂತೇಳಿ ಪ್ರಿಂಟ್ ಆಕೈತಿ. ಸೊ ಇಲ್ಲಿ ನಾವ್ ಇದನ್ನ ಎಲ್ಲಿಂದ ಕಾಲ್ ಮಾಡಾಕತ್ತೀವೋ, ಮೇನ್ ಇಂದ ಕಾಲ್ ಮಾಡಾಕ್ತಿವ್. ಸೊ ಇಲ್ಲೇ ಮೇನ್ ಇಂದ ರೀಡ್ ಫೈಲ್ ನ ಕಾಲ್ ಮಾಡಾಕತ್ತೀವಿ. ಸೊ ಐದರ್ ವೇ ಅಂತಂದ್ರೆ ಫೈಲ್ ಸಕ್ಸಸ್ಫುಲಿ ಓಪನ್ ಆಯ್ತು ಅಂತಂದ್ರೂ ನಮಗ ಪರ್ಫಾರ್ಮಿಂಗ್ ಅದರ್ ಟಾಸ್ಕ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಇನ್ ಕೇಸ್ ಕೊಟ್ಟಿರುವಂತ ಫೈಲ್ ನಾವು ಓಪನ್ ಮಾಡಕ್ ಆಗ್ಲಿಲ್ಲ, ಆ ಫೈಲ್ ಇರ್ಲಿಲ್ಲ ಅಂತಂದ್ರೆ ಅವಾಗ ಏನಾಗೈತಿ, ಫೈಲ್ ನಾಟ್ ಫೌಂಡ್ ಅಂತ ಹೇಳಿ ಬರ್ತೈತಿ, ಫೈಲ್ ನೇಮ್ ಪ್ರಿಂಟ್ ಆಗ್ತೈತಿ. ನಾವು ಯಾಕಂದ್ರೆ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಾಕತ್ತೀವಿ ನಾವು. ಅದಾದ್ಮೇಲೆ ನಮ್ದ ಪ್ರಿಂಟ್ ಸ್ಟ್ಯಾಕ್ ಸ್ಟ್ರೇಸ್ ಅಂತ ಹೇಳಿ ಎಲ್ಲಿ ತನ ನಮ್ಗೆ ಎಕ್ಸಾಕ್ಟ್ಲಿ ಆ ಲೈನ್ ದಾಗ ನಮಗ ಎರರ್ ಬಂದೈತಿ ಅಂತ ಹೇಳಿ ಎಕ್ಸೆಪ್ಷನ್ ಬಂದೈತಿ ಅಂತ ಪ್ರಿಂಟ್ ಆಗ್ತೈತಿ. ಅಲ್ಲಿಂದ ನಾ ಏನ್ ಮಾಡಾಕ್ತೀನಿ, ಇಮಿಡಿಯೇಟ್ ಆಗಿ ರಿಟರ್ನ್ ಬರಾಕತ್ತೀನಿ. ಅದಾದ್ಮೇಲೆ ನಮ್ದು ಪರ್ಫಾರ್ಮಿಂಗ್ ಅದರ್ ಟಾಸ್ಕ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಇಲ್ಲಿ ನೋಡಿದ್ರೆ ನಮ್ಗ ಐದರ್ ಆಫ್ ದ ಕೇಸ್ದಾಗ ಹ್ಯಾಪಿ ಫ್ಲೋದಾಗ ಇರ್ಲಿ, ಇಲ್ಲ ಅಂತಂದ್ರ ನಮ್ದು ಯಾವಾಗ ನಾರ್ಮಲ್ ಫ್ಲೋ ಬ್ರೇಕ್ ಆಗಿತ್ಲ ಎಕ್ಸೆಪ್ಷನ್ ಬಂದಾಗೂ ನಮ್ದ ಬೇಸಿಕ್ಲಿ ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತೈತಿ. ಅಂದ್ರೆ ನಮ್ದು ಲೈನ್ ನಂಬರ್ 13 ಐದರ್ ಆಫ್ ದ ಕೇಸ್ದಾಗ ಪ್ರಿಂಟ್ ಆಗ್ತೈತಿ. ಈ ರೀತಿ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಿ ನಾವು ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ನ ಎನ್ಶೂರ್ ಮಾಡ್ತೀವಿ. ಇದನ್ನ ನಾವೇ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಫೈಲ್ ಓಪನ್ ಸಕ್ಸಸ್ಫುಲಿ ನಾ ಏನ್ ಕೊಟ್ಟಿನಿ ಇಲ್ಲ ಅಂತಂದ್ರೆ ವ್ಯಾಲಿಡ್ ಫೈಲ್ ಪಾತ್ ಕೊಟ್ಟಿನಿ ನಾನು. ಹೌದಾ, ಇದು ನಾನೀಗ ಏನ್ ಮಾಡ್ತೀನಿ, ಇನ್ವ್ಯಾಲಿಡ್ ಫೈಲ್ ಪಾತ್ ನ ಕೊಡ್ತೀನಿ. ವ್ಯಾಲಿಡ್ ಫೈಲ್ ಕೊಟ್ಟಾಗ ಏನಾಯ್ತಂದ್ರ ಫೈಲ್ ಓಪನ್ ಸಕ್ಸಸ್ಫುಲಿ, ಯಾವ ಫೈಲ್ ಕೊಟ್ಟಿನಲ್ಲ ಆ ಫೈಲ್ ಹೆಸರು ಬಂದೈತಿ. ಆಮೇಲೆ ಪರ್ಫಾರ್ಮಿಂಗ್ ಅದರ್ ಟಾಸ್ಕ್ ಇದ ಹ್ಯಾಪಿ ಫ್ಲೋ. ಸೊ ಟ್ರೈ ಬ್ಲಾಕ್ ದಾಗ ಬಂತ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಯ್ತಂತಂದ್ರ ಇಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಯ್ತಂದ್ರೆ ಅವಾಗ ನಮ್ದು ಕಂಟ್ರೋಲ್ ಕ್ಯಾಚ್ ಬ್ಲಾಕ್ ದಾಗ ಹೋಗಂಗಿಲ್ಲ. ಅವಾಗ ನಮ್ದು ಎಲ್ಲಕ್ಕೆ ತೊಮ್ಮೆ ಕಂಟ್ರೋಲ್ 19th ಇಂದ ನಮ್ದು 25th ಬರ್ತೈತೆ, ನಂಗೆ 25th ಬರ್ತೈತೆ ನಂದು. ಸೊ 25th ಬಂದ ರಿಟರ್ನ್ ಆಯ್ತಾ. ಅದಾದ್ಮೇಲೆ ಪರ್ಫಾರ್ಮಿಂಗ್ ಅದರ್ ಟಾಸ್ಕ್ ಅಂತ ಹೇಳಿ ಪ್ರಿಂಟ್ ಆಯ್ತು. ಸೊ ನಾನು ಇದನ್ನ ಚೇಂಜ್ ಮಾಡಿ ಡಮ್ಮಿ ವ್ಯಾಲ್ಯೂ ಕೊಡ್ತೀನಿ. ಡಮ್ಮಿ ವ್ಯಾಲ್ಯೂ ಅಂತಂದ್ರೆ ಏನ, ಈ ಪರ್ಟಿಕ್ಯುಲರ್ ಆಗಿ ಈ ಪಾತ್ ಇಲ್ಲ ನಂದ, ಈ ಫೈಲ್ ಇಲ್ಲ ನಂದ. ಸೊ ಇದನ್ನ ನಾನು ಕೊಟ್ರ ಅವಾಗ ಏನ್ ಆಗ್ತೈತಿ ಅಂತಂದ್ರೆ ನಮ್ಗ ಎಕ್ಸೆಪ್ಷನ್ ಬರ್ತೈತಿ. ಏನಂತ ಹೇಳಿ ಬಂತ, ಫೈಲ್ ನಾಟ್ ಫೌಂಡ್ ಅಂತ ಹೇಳಿ ಬಂತ. ಸೊ ಇದನ್ನ ರೀಡ್ ಮಾಡಕ್ ಟ್ರೈ ಮಾಡ್ತಾ ಈ ಪಾತ್ ಸಿಗ್ಲಿಲ್ಲ ನನಗ, ಅದಕ್ಕ ನಮ್ ಕ್ಯಾಚ್ ಬ್ಲಾಕ್ ದಾಗ ನಮ್ದ ಕಂಟ್ರೋಲ್ ಬಂತ.
ಕಂಟ್ರೋಲ್ ಬಂದ ಫೈಲ್ ನಾಟ್ ಫೌಂಡ್ ಅಂತ ಬಂತು, ನಮ್ದ ಫೈಲ್ ಏನ್ ಕಳ್ಸಿದ್ದಲ್ಲ ಅದ ಇಲ್ಲೇ ಪ್ರಿಂಟ್ ಆಗ್ತೈತಿ. ಅದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಇದೆಲ್ಲ ಎದಕ್ ಬಂದೈತಿ ಅಂತಂದ್ರೆ ಇದ ಈ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಸ್ಟ್ರೇಸ್ ಮೆಥಡ್ ಪ್ರಿಂಟ್ ಮಾಡಾಕತೈತಿ. ಸೊ ಇದೇನೇನ್ ಹೇಳಾಕತೈತಿ ಅಂತಂದ್ರ ನಾವ್ ಕೆಳಗಿಂದ ನೋಡಿದ್ವಿ ಅಂತಂದ್ರ IO example ಡಾಟ್ ಜಾವಾ 12. ಸೊ ಲೈನ್ ನಂಬರ್ 12 ದಾಗ ನಾವೇನ್ ಮಾಡಾಕತ್ತೀವ, ರೀಡ್ ಫೈಲ್ ನ ಕರೆಯಾಕತ್ತೀವ. ಸೊ ಇಲ್ಲಿಂದ ನಮ್ದ ಕಂಟ್ರೋಲ್ ಬಂತ, ಮೇನ್ ಇಂದ ನಾನು ರೀಡ್ ಫೈಲ್ ಕರೆಯಾಕತ್ತೀನಿ. ಸೊ ನಮ್ದ ಮೇನ್ ಫಸ್ಟ್ ಸ್ಟ್ಯಾಕ್ ದಾಗ ಹೋಗ್ಕೊಂಡಿರ್ತೈತಿ, ಮೇನ್ ಇಸ್ ಕಾಲಿಂಗ್ ಅ ರೀಡ್ ಫೈಲ್, ಅದಕ್ಕ ರೀಡ್ ಫೈಲಿಗೆ ಬಂತ ನಮ್ದ IO ಡಾಟ್ ಎಕ್ಸಾಂಪಲ್ ಜಾವಾ 19 ದಾಗ ನಮ್ದು ಪ್ರಾಬ್ಲಮ್ ಬಂದೈತಿ, ಇಲ್ಲಿ ಬಂತ. ಸೊ ಇಲ್ಲಿಂದ ಯಾವ್ದು ಕರೆ ಆಗ್ತೈತಿ, ಫೈಲ್ ರೀಡರ್. ಫೈಲ್ ರೀಡರ್ ನಾವೇನ್ ಮಾಡಾಕ್ತಿವಿ, ಕ್ಲಾಸ್ ಯೂಸ್ ಮಾಡ್ಕೊಳಕ್ತಿವಿ. ಫೈಲ್ ರೀಡರ್ 75 ಲೈನ್ ಹೋಯ್ತು, ಅಲ್ಲಿಂದ ನಾನು ಅಗೇನ ಫೈಲ್ ಇನ್ಪುಟ್ ಸ್ಟ್ರೀಮ್ ನ ಕಂಟ್ರೋಲ್ ಆಗೈತಿ. ಸೊ ಅಲ್ಲಿಂದ ಅಗೇನ ಫೈಲ್ ಇನ್ಪುಟ್ ಸ್ಟ್ರೀಮ್ ಇಂದ 216 ಹೋಗೈತಿ. ಸೊ ಅಲ್ಲಿಂದ ನೇಟಿವ್ ಮೆಥಡ್ ಕಾಲ್ ಆಗೈತಿ. ಈ ನೇಟಿವ್ ಮೆಥಡ್ ದಾಗ ನಮಗ ಇಶ್ಯೂ ಬರಾಕತೈತಿ, ಆ ಫೈಲ್ ನ ಓಪನ್ ಮಾಡಾಕ ಟ್ರೈ ಮಾಡಾಕತೈತಿ ಜಾವಾ, ಅದು ಸಿಗೋಲ್ತ, ಅಲ್ಲಿ ಎಕ್ಸೆಪ್ಷನ್ ಬಂದೈತಿ. ಸೊ ಈ ರೀತಿದ ಪ್ರಿಂಟ್ ಸ್ಟ್ಯಾಕ್ ಸ್ಟ್ರೇಸ್ ಏನ್ ಹೇಳ್ತೈತಿ ಅಂತಂದ್ರ ನಮ್ದು ಮೆಥಡ್ ಕಾಲ್ ಹಿರಾರ್ಚಿ ಐತಲ್ಲ, ಮೇನ್ ಇಂದ ಸ್ಟಾರ್ಟ್ ಆಗಿ ಯಾವ್ದು ಲಾಸ್ಟಿಗೆ ಆಕ್ಚುಲಿ ಎಕ್ಸೆಪ್ಷನ್ ಥ್ರೋ ಮಾಡಾಕ್ತೈತಿ ಅನ್ನೋದ ಪ್ರಿಂಟ್ ಮಾಡ್ತೈತಿ. ಸೊ ಇದು ನಮ್ಗೆ ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ಡಿಬಗ್ ಮಾಡಾಕ ನಮ್ಗೆ ಯೂಸ್ ಆಕೈತಿ ಈ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಸ್ಟ್ರೇಸ್ ಅನ್ನುವಂತ ಮೆಥಡ್. ಸೊ ಇಲ್ಲಿ ನಾನು ಇವೆರಡು ಪ್ರಿಂಟ್ ಮಾಡಿ ರಿಟರ್ನ್ ಮಾಡಾಕತ್ತೀನಿ. ರಿಟರ್ನ್ ಮಾಡಿದ್ರ ಸಲುವಾಗಿ ನಂದ ಲೈನ್ ನಂಬರ್ 25 ಏನಾಯ್ತಾ ಪ್ರಿಂಟ್ ಆಗಂಗಿಲ್ಲ. ಸೊ ಇನ್ ಕೇಸ್ ನಾನು ಇದನ್ನ ಕಮೆಂಟ್ ಮಾಡಿದ್ನಂತಂದ್ರ ಈ ಲೈನು ಪ್ರಿಂಟ್ ಆಗತ್ತ, ಫೈಲ್ ಓಪನ್ ಸಕ್ಸಸ್ಫುಲಿ ಅಂತ ಹೇಳಿ. ಇಷ್ಟು ನಮ್ದ ಟ್ರೈ ಕ್ಯಾಚ್ ಯೂಸ್ ಮಾಡ್ಕೊಂಡ ಯಾವ ರೀತಿ ನಾವು ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿ. ನಮ್ದ ಇನ್ನೊಂದು ಕೇಸ್ ಯಾವ್ದು ಅಂತಂದ್ರೆ, ಇನ್ನೊಂದ್ ಏನ್ ಹೇಳಾಗ್ತೈತಿ ಇಲ್ಲಿ ಅಂತಂದ್ರ ಐದರ್ ಯು ಕ್ಯಾನ್ ಡೂ ಟ್ರೈ ಕ್ಯಾಚರ್ ಮಾಡ, ಇಲ್ಲ ಅಂತಂದ್ರೆ ಥ್ರೋಸ್ ಡಿಕ್ಲೇರ್ ಮಾಡ ಅಂತ ಹೇಳಾಗ್ತೈತಿ. ಇದನ್ನ ಕಂಪೈಲ್ ಟೈಮ್ ಎಕ್ಸೆಪ್ಷನ್ ಯಾವ ರೀತಿ ರಿಸಾಲ್ವ್ ಮಾಡಿ ಹೇಳಾಗ್ತೈತಿ, ಒಂದೇದ ಸರೌಂಡ್ ವಿತ್ ಟ್ರೈ ಕ್ಯಾಚರ್ ಮಾಡು, ಇಲ್ಲ ಅಂತಂದ್ರೆ ಇನ್ನೊಂದ್ ಏನ್ ಮಾಡಿನ ಆಡ್ ಥ್ರೋಸ್ ಅಂತಾರೆ ಮಾಡ ಅಂತ ಹೇಳಾಗ್ತೈತಿ. ಸೊ ಈಗ ನಾನು ಆಡ್ ಥ್ರೋಸ್ ಅಂತ ಹೇಳಿ ಮಾಡಿದ್ರೆ ಏನಾಕೈತಿ ಅಂತಂದ್ರ ನಮ್ದೇನ್ ಮೆಥಡ್ ಐತಿಲ್ಲ, ಮೆಥಡ್ ಎಂಡಿಗೆ ಈ ರೀತಿ ಥ್ರೋಸ್ ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತ ಹೇಳಿ ಬರ್ತೈತಿ. ಇದೇನ್ ಇಂಡಿಕೇಟ್ ಮಾಡಾಕತೈತಿ ಅಂತಂದ್ರ ನಾವು ವಿ ಆರ್ ಸೇಯಿಂಗ್ ದಟ್ ದಿಸ್ ಮೆಥಡ್ ಸ್ಟಾರ್ಟ್ ಥ್ರೋಯಿಂಗ್ ದಿಸ್ ಎಕ್ಸೆಪ್ಷನ್. ಅಂದ್ರೆ ಈ ಫಂಕ್ಷನ್ ಏನ್ ಮಾಡಾಕತ್ತಿ, ಈಗ ಈ ಎಕ್ಸೆಪ್ಷನ್ ಥ್ರೋ ಮಾಡಾಕತ್ತ ಅಂತಂದ್ರೆ ನಾವ್ ಯಾರ್ಯಾರು ಈ ಫಂಕ್ಷನ್ ನ ಯೂಸ್ ಮಾಡ್ತಾರಲ್ಲ ಅವ್ರೆಲ್ಲಾರನು ನಾವ್ ಹೇಳಾಕತ್ತೀವಿ ನೀವು ಹ್ಯಾಂಡಲ್ ಮಾಡ್ಬೇಕು ಎಕ್ಸೆಪ್ಷನ್ ಅಂತ ಹೇಳಿ. ನೋಡಿದ್ರೆ ಇಲ್ಲೇ ಮೊದ್ಲು ನೋಡಿದ್ರೆ ಇದೇನು ಎಕ್ಸೆಪ್ಷನ್ ಕೊಡ್ತಿರ್ಲಿಲ್ಲ ನಮ್ಗೆ, ಈ ರೀತಿ ಕಂಪೈಲ್ ಟೈಮ್ ಎರರ್ ಬರ್ತಿರ್ಲಿಲ್ಲ ನಮ್ಗ. ಅದನ್ನ ಯಾವಾಗ ಇದನ್ನ ಥ್ರೋಸ್ ಅಂತ ಹೇಳಿ ಬರಿದ್ನಲ್ಲ ಅವಾಗ ರೀಡ್ ಫೈಲ್ ಅನ್ನುವಂತದ್ ಫಂಕ್ಷನ್ ನಾ ಏನ್ ಮಾಡಾಕ್ತೀನಿ, ಮೇನ್ ಇಂದ ಕಾಲ್ ಮಾಡಾಕ್ತೀನಿ. ಅವಾಗ ಏನಾಯ್ತು ನಮ್ಗ ಇಲ್ಲಿ ಎರರ್ ಬರಾಕತ್, ಏನಂತ ಹೇಳಾಕ್ತೈತಿ, ಅನ್ಹ್ಯಾಂಡಲ್ಡ್ ಎಕ್ಸೆಪ್ಷನ್ ಟೈಪ್ ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತ ಹೇಳಿ ಬರಾಕ್ತೈತಿ. ಸೊ ಇಲ್ಲಿ ಥ್ರೋಸ್ ಅಂತ ಹೇಳಿ ಕೊಟ್ರೆ ಏನಾಯ್ತಾ, ಫೋರ್ಸ್ ಮಾಡಾಕ್ತೈತಿ ಕಂಪೈಲರ್ ಇದನ್ನ ಹ್ಯಾಂಡಲ್ ಮಾಡಬೇಕ. ಸೊ ರೀಡ್ ಫೈಲ್ ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲಾರಿಗೂ ಇದು ಎಕ್ಸೆಪ್ಷನ್ ಕೊಡಾಕ್ತೈತಿ ಸಲ ಹ್ಯಾಂಡಲ್ ಮಾಡ್ರಿ ಅಂತ ಹೇಳಿ. ಸೊ ಅವಾಗ ನಾ ಇಲ್ಲಿ ಏನ್ ಮಾಡ್ಬೇಕಾ, ಸರೌಂಡ್ ವಿತ್ ಟ್ರೈ ಕ್ಯಾಚ್ ಅಂತ ಹೇಳಿ ಮಾಡಿದ್ರೆ ನಮ್ದು ಅವಾಗ ಈ ಎರರ್ ಹೋಗ್ತೈತಿ. ಸೊ ಥ್ರೋಸ್ ಏನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ಎಕ್ಸೆಪ್ಷನ್ ನ ಪ್ರೊಪಗೇಟ್ ಮಾಡ್ತೈತಿ. ಆಕ್ಚುಲಿ ಈ ಎಕ್ಸೆಪ್ಷನ್ ಬರೋದು ಫೈಲ್ ರೀಡರ್ ಇಂದ ನಾನು ಇದನ್ನ ಇಲ್ಲಿ ಹ್ಯಾಂಡಲ್ ಮಾಡಿಲ್ಲ, ಇಲ್ಲಿ ಟ್ರೈ ಕ್ಯಾಚ್ ಇಲ್ಲ. ಸೊ ಅವಾಗ ಏನಾಯ್ತಾ ನಂದ ಮೆಥಡ್ ಡಿಕ್ಲರೇಷನ್ ದಾಗ ಹೇಳಾಕ್ತೀನಿ ಫೈಲ್ ನಾಟ್ ಎಕ್ಸೆಪ್ಷನ್. ಸೊ ಇದನ್ನ ಯಾರು ಇದನ್ನ ರೀಡ್ ಫೈಲ್ ಅನ್ನೋರು ಯಾರು ಕರೆಯಾಕತ್ತಾರಲ್ಲ ಅವ್ರು ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ. ಸೊ ಇಲ್ಲಿಂದ ಕಂಟ್ರೋಲ್ ನನಗ ಇಲ್ಲಿ ಬಂತ. ಸೊ ಇಲ್ಲಿ ಏನ್ ಹ್ಯಾಂಡಲ್ ಮಾಡಾಕತ್ತೀನಿ ರೀಡ್ ಫೈಲ್ ದಾಗ ನಾನು ಇದನ್ನ ಸರೌಂಡೆಡ್ ಬೈ ಏನ್ ಮಾಡಾಕ್ತೀನಿ ಟ್ರೈ ಕ್ಯಾಚ್ ಐತಿ. ಇನ್ ಕೇಸ್ ನಾ ಇಲ್ಲಿನೂ ಟ್ರೈ ಕ್ಯಾಚ್ ಇಂದ ಹ್ಯಾಂಡಲ್ ಮಾಡ್ಲಿಲ್ಲ ಅಂತಂದ್ರ ನಾ ಏನ್ ಮಾಡ್ಬೋದ, ಬೇಸಿಕಲಿ ಇಲ್ಲೇ ಥ್ರೋಸ್ ಕೊಡ್ಬೋದು. ಇಲ್ಲಿ ನಾ ಥ್ರೋಸ್ ಕೊಟ್ಟನೆ ಅಂತಂದ್ರೆ ಏನಾಕೈತೆ ಅವಾಗ ನಮ್ದ ಜಾವಾದ ಎಕ್ಸೆಪ್ಷನ್ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಕಮ್ಸ್ ಟು ಪಿಕ್ಚರ್. ಜಾವಾ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಏನ್ ಮಾಡ್ತೈತಿ ಅಂತಂದ್ರ ನಾರ್ಮಲ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಬಿಡಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಯಾವ್ದು ಟ್ರೈ ಕ್ಯಾಚ್ ಇಲ್ಲ. ಈ ಪರ್ಟಿಕ್ಯುಲರ್ ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬಂತಂದ್ರ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಜಾವಾ ಗೊತ್ತಿಲ್ಲ. ಅದೇನ್ ಮಾಡ್ತೈತಿ, ಇಂಟ್ರಪ್ಟ್ ಮಾಡ್ಬಿಡ್ತೈತಿ ಫ್ಲೋನ. ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡೋಣ. ಇದನ್ನ ನಾನು ಥ್ರೋಸ್ ಯೂಸ್ ಮಾಡ್ಕೊಂಡ ಬರ್ದೀನಿ ಯಾವ ರೀತಿ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ. ಓಕೆ, ಇಲ್ಲ ಏನ್ ಮಾಡಾಕತ್ತೀನಿ ಸರೌಂಡ್ ವಿತ್ ಟ್ರೈ ಕ್ಯಾಚ್ ಮಾಡಿದೆ. ಈಗ ಇಲ್ಲಿ ನೋಡಿದ್ರ ಏನಾಯ್ತಾ, ಪರ್ಫಾರ್ಮಿಂಗ್ ಅದರ್ ಟಾಸ್ಕ್. ಇಲ್ಲಿ ನೋಡಿದ್ರೆ ಇದು ಯಾಕೆ ಇಲ್ಲಿ ಲೈನ್ ಪ್ರಿಂಟ್ ಆಯ್ತಾ ಅಂತಂದ್ರೆ ಕ್ಯಾಚ್ ಆಗಿಂದ ನಮ್ದು ಇಮಿಡಿಯೇಟ್ ಆಗಿ ಏನಾಗಂಗಿಲ್ಲ, ಬೇಸಿಕಲಿ ನಮ್ದು ಕಂಟ್ರೋಲ್ ಸ್ಟಾಪ್ ಆಗಂಗಿಲ್ಲ. ಕ್ಯಾಚ್ ಆದ್ಮೇಲೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿ 11 ಅನ್ನುವಂಥ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿ ಮತ್ತೆ ನಮ್ದು 13 ಅನ್ನುವಂಥ ಸ್ಟೇಟ್ಮೆಂಟ್ ಪ್ರಿಂಟ್ ಆಗೈತಿ. ನಮ್ದು ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಎನ್ಶೂರ್ ಆಗತೈತಿ. ಇನ್ ಕೇಸ್ ಇಲ್ಲಿನೂ ನಾನು ಥ್ರೋಸ್ ಅಂತ ಹೇಳಿ ಕೊಟ್ಟೆ, ಅವಾಗ ನಮ್ದು ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಬ್ರೇಕ್ ಆಕೈತಿ.
ಏನಂತ ಹೇಳಿ ಬಂತ ನಾನ್ ಎಕ್ಸಿಸ್ಟೆಂಟ್ ಫೈಲ್ ಅಂತ ಹೇಳಿ ಬಂತ. ಅದಾದ್ಮೇಲೆ ನೀವು ನೋಡಿದ್ರೆ ಇಲ್ಲೇ ಲೈನ್ ನಂಬರ್ 9 ಪ್ರಿಂಟ್ ಹಾಕತಿಲ್ಲ. ಸೊ ಇಷ್ಟಿದ ನಾವ ಚೆಕ್ಡ್ ಎಕ್ಸೆಪ್ಷನ್ ಬಗ್ಗೆ, ಯಾವ ರೀತಿ ಚೆಕ್ಡ್ ಎಕ್ಸೆಪ್ಷನ್ ಬರ್ತಾವ ಅವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕ ಯೂಸಿಂಗ್ ಟ್ರೈ ಕ್ಯಾಚ್ ಬ್ಲಾಕ್ ನ ನೋಡಿದಿವಿ. ಆಮೇಲೆ ನಾವು ಕೀವರ್ಡ್ ನೋಡಿದಿವಿ, ಥ್ರೋಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಥ್ರೋಸ್ ಯಾವಾಗ್ಲೂ ನಾವ ಮೆಥಡ್ ಹೆಡರ್ದಾಗ ಯೂಸ್ ಮಾಡ್ಕೋತೀವಿ. ಇನ್ ಕೇಸ್ ಥ್ರೋಸ್ ಇತ್ತಂತಂದ್ರ ಬೇಸಿಕಲಿ ಯಾರು ಆ ಫಂಕ್ಷನ್ ನ ಕಾಲ್ ಮಾಡ್ತಾರಲ್ಲ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡೋದು. ಓಕೆ, ಇಷ್ಟ ನಾವ ಚೆಕ್ಡ್ ಎಕ್ಸೆಪ್ಷನ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಾಗ ನಾವ ಅನ್ಚೆಕ್ಡ್ ಎಕ್ಸೆಪ್ಷನ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ನಾವು ತಿಳ್ಕೊಳಾಕ್ತಿದ್ವಿ ಅಂತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.